ಬಸವೇಶ್ವರ ಸಮುದಾಯ ಭವನದಲ್ಲಿ BLA 7ರ ಕಾರ್ಯಾಗಾರ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಾಗಾರ ಆಯೋಜನೆ. ಜ್ಯೋತಿ ಬೆಳಗುವಿಕೆ ಮತ್ತು ಪುಷ್ಪಾರ್ಚನೆ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ನೆಲಮಂಗಲದಲ್ಲಿ ವಿಜಯಶಾಲಿಯಾಗುತ್ತದೆ. ಹಲವಾರು ಮೋರ್ಚಾ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು. ಮುಂಬರುವ ಚುನಾವಣೆ ಹಿನ್ನೆಲೆ ಪಕ್ಷ ಸಂಘಟನೆಗೆ ಅರಿವು ಮೂಡಿಸಿದ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ. ಇಡೀ ದೇಶದಾದ್ಯಂತ SIR ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮವನ್ನ ದೇಶದಾದ್ಯಂತ ನಡೀತಾ ಇದೆ. ಇವತ್ತು ದೇಶದಲ್ಲಿ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದಿಂದ ವಲಸೆ ಬಂದಂಥವ್ರನ್ನ ಈ ದೇಶದಿಂದ ಹೊರಗಾಕ್ಬೇಕು, ಮತದಾರರ ಪಟ್ಟಿಯಲ್ಲಿ 2 ಅಥವಾ 3 ಕಡೆ ಇರುವಂಥವ್ರನ್ನ ತೆಗಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತೊಂದು ಅಭಿಯಾನವನ್ನು ಶುರು ಮಾಡಿಸಿದ್ರು. ಅದರ ಪ್ರಕಾರ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಒಂದು ಕಾರ್ಯಾಗಾರವನ್ನು ಮಾಡಿದ್ದೀವಿ. ಮತದಾರರ ಪಟ್ಟಿಯನ್ನು ಯಾವ ರೀತಿಯಲ್ಲಿ ಪರಿಷ್ಕರಣೆ ಮಾಡಬೇಕು, ಮತದಾರರ ಪಟ್ಟಿಯಲ್ಲಿ ಊರಲ್ಲಿ ಯಾರು ತೀರ್ಕೊಂಡಿರ್ತಾರೆ ಅಥವಾ ಯಾರು ಹೊರ ಕಡೆಯಿಂದ ಬಂದು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆ ಅದನ್ನು ತೆಗಿಬೇಕಾಗ್ತದೆ. ಹೊಸ ಸೇರ್ಪಡೆ ಆಗುವಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಅದನ್ನು BLA 1 ಮತ್ತು BLA 2 ಅಂತ ನೇಮಕ ಮಾಡಿ ಅದ್ರ ಮುಖಾಂತರ ಇವತ್ತು ಒಂದು ಕಾರ್ಯಾಗಾರವನ್ನು ಮಾಡಿದ್ದೀವಿ. ಈ ಕಾರ್ಯಾಗಾರದಲ್ಲಿ ಎಲ್ಲ 278 ಬೂತ್ ಏನಿತ್ತು ಅದು 250 ಬೂತ್ ಅಧ್ಯಕ್ಷರು ಮತ್ತು BLA 2ಗಳನ್ನ ಇವತ್ತು ಕೂತು ಕಾರ್ಯಾಗಾರವನ್ನು ನಡೆಸ್ಕೊಟ್ಟಿದ್ವಿ. ಬರುವಂಥ ದಿನಗಳಲ್ಲಿ ಪ್ರತಿ ಬೂತಿನಲ್ಲಿ ನಾವುಗಳು ನಮ್ಮ ಯಾರು ನೇಮಕ ಆಗಿದ್ದಾರೆ BLA 2ಗಳು BLA ಬೂತ್ ಅಧ್ಯಕ್ಷರು ಅವರು ಕೂತು ಈ ಪಟ್ಟಿಯನ್ನು ತಯಾರು ಮಾಡುವಂಥ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪರಿಷತ್ತು ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ರೂಪುರೇಷೆ ಇವತ್ತು ನಡೆಸಬೇಕಾಗಿತ್ತು. ಇರ್ತಕ್ಕಂಥ 268 ಬೂತಲ್ಲೂ ಕೂಡ BLA 1 BLA 2ನ ನೇಮಕ ಮಾಡಿದ್ದೀವಿ. ಅದ್ರ ಬಗ್ಗೆ ರಾಜ್ಯ ಅಧ್ಯಕ್ಷ ಆದೇಶದಿಂದ ಇವತ್ತು ಎಲ್ಲ BLA 1 BLA 2ನ ಕಾರ್ಯಾಗಾರ ಮಾಡಿ ಅವರಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ಬೂತ್ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಬಲಿಷ್ಠಗೊಳಿಸೋದಕ್ಕೆ ಶ್ರಮ ಆಗಬೇಕು. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಮತ್ತು ಕೈ ಜೋಡಿಸಬೇಕು ಕಾರ್ಯಾಗಾರ ಮಾಡಿದ್ದೀವಿ. ರಾಜ್ಯ ಮಟ್ಟದಿಂದ ಮತ್ತು ಜಿಲ್ಲಾಧ್ಯಕ್ಷರು ಸುಮಾರು ಜನ ಕಾರ್ಯಕರ್ತರು ಮುಖಂಡರು ಕೂಡ ಭಾಗವಹಿಸಿದ್ರು. ಮುಂದೆ ಈ ಥರ ಒಂದು ಸನ್ನಿವೇಶಗಳನ್ನ ನೋಡಿದ್ರೆ ಬೂತ್ ಮಟ್ಟದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗಟ್ಟಿಗೊಳಿಸಲು ಯಾವುದೂ ಕೂಡ ಸಂಶಯ ಇಲ್ಲ. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ಎಲ್ಲ ಬೂತಲ್ಲೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರನ್ನ ಚುನಾವಣೆಗೆ ಸ್ಪರ್ಧಿಸಿದಂತೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರಿಗೆ ಸಂಪೂರ್ಣ ಬೆಂಬಲ ನಾವು ಕೂಡ ಕೊಡ್ತೀವಿ ಅಂತ ಹೇಳಿದ್ದೀವಿ. ನಮಗೆ ಎಲ್ಲ ಚುನಾವಣೆಗಳು ಕೂಡ ಗೆಲ್ಲಕ್ಕೆ ಏನು ಬೇಕು ಪೋಷಕಾಂಶಗಳು ಏನು ಬೇಕು ಅದನ್ನು ಮಾಡೋಂಥ ಕೆಲಸ ಇವತ್ತು ಎಲ್ಲ ಕಾರ್ಯಕರ್ತರು ಮಾಡಿದ್ವಿ. ಎಲ್ಲ ಬೂತ್ ಮಟ್ಟದಲ್ಲಿ ಬಂದಿದ್ರು, ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿದ್ವಿ. ಸಕ್ಸಸ್ ಆಯಿತು ಕಾರ್ಯಕ್ರಮ. ಇದು ಜಾಸ್ತಿ ಹೇಳುವಂಥದ್ದಿಲ್ಲ. BLA 1 BLA 2 ಭಾರತೀಯ ಜನತಾ ಪಾರ್ಟಿಯ ತಳಮಟ್ಟದ ಕಾರ್ಯಕ್ರಮ ನಡೆಸುವಂತಕ್ಕಂಥ ಒಂದು ವೇದಿಕೆ ನೋಡಿ. ಭಾರತ ದೇಶದಲ್ಲಿ ಈ ರೀತಿ ಬೇರೆ ದೇಶದವರು ಅಕ್ರಮವಾಗಿ ಬಂದು ನೆಲೆಸಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಆ ಕಾರಣಕ್ಕಾಗಿಯೇ ಇವತ್ತು ಚುನಾವಣಾ ಆಯೋಗ ಮತ ಪರಿಷ್ಕರಣೆ ವಿಶೇಷ ಅಭಿಯಾನವನ್ನು ಕೈಗೊಂಡಿದೆ. ಈ ಒಂದು ಅಭಿಯಾನದ ಮೂಲಕ ಯಾರು ಬಾಂಗ್ಲಾ ವಾಸಿಗಳಾಗಿ ನಮ್ಮ ರಾಜ್ಯದಲ್ಲಿದ್ದಾರೆ, ಅತಿಕ್ರಮಣ ಮಾಡ್ಕೊಂಡು ಬಂದಿದ್ದಾರೆ, ಇದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ನೇಪಾಳ, ಬೇರೆ ಬೇರೆ ದೇಶಗಳಿಂದ ಬಂದಿರುವಂಥ ಎಲ್ಲ ನಾಗರಿಕರನ್ನ ಗುರುತಿಸಿ ಅವರ ಏನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ ಅದೆಲ್ಲವನ್ನೂ ಡಿಲೀಟ್ ಮಾಡುವಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತಿದೆ. ಈಗಾಗಲೇ ಬಿಹಾರದಲ್ಲಿ ಸುಮಾರು 65 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿ ಅವ್ರನ್ನ ಕಳಿಸುವಂಥ ಕೆಲಸ ಆಗಿದೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಡೆದಿದೆ. ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೋಗಿಲೆ ಅನ್ನುವಂತಹ ಒಂದು ಅತಿಕ್ರಮಣ ಮಾಡಿಕೊಂಡು ಏನು ಮನೆಗಳನ್ನ ಕಟ್ಕೊಂಡಿದ್ರು ಅದರಲ್ಲಿ ಬಹುಪಾಲು ಜನ ಬಾಂಗ್ಲಾದೇಶದವರೇ ಇದ್ದಾರೆ. ಸೊ ಈ ಥರದ್ದು ಕೋಗಿಲೆ ಥರ ಜಾಗ ಇರುವಂಥದ್ದು ಇನ್ನೂ ಬೆಂಗಳೂರಿನಲ್ಲಿ ಮತ್ತು ಬೆಂಗಳೂರಿನ ಸುತ್ತಮುತ್ತ ನೆಲಮಂಗಲವೂ ಸೇರಿದಂತೆ ಬೆಂಗಳೂರು ವಿಸ್ತೀರ್ಣವಾಗಿರುವಂಥ ಈ ಕ್ಷೇತ್ರಗಳಲ್ಲಿ ಇಂಡಸ್ಟ್ರಿ ಏರಿಯಾಗಳಲ್ಲಿದ್ದಾರೆ. ಈ ಚಿಂದಿ ಆಯುವಂತಹ ವೃತ್ತಿಯನ್ನು ಮಾಡಿಕೊಳ್ಳುವಂಥವರಿದ್ದಾರೆ, ಈ ಕುಸರಿ ಕೆಲಸ ಮಾಡುವಂಥ ವೃತ್ತಿಯನ್ನು ಮಾಡಿಕೊಂಡಿರುವಂಥವರಿದ್ದಾರೆ. ಅಂದರೆ ಅವರೆಲ್ಲರೂ ಬಿಹಾರದ ಮತ್ತು ಆ ಭಾಗದ ನಿವಾಸಿಗಳು ಅಂತ ಸುಳ್ಳು ದಾಖಲಾತಿಗಳನ್ನ ಕೊಟ್ಟು ಇವತ್ತು ಬಾಂಗ್ಲಾದೇಶದವರು ಅತಿಕ್ರಮಣವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಈ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಈ ಮತ ಪರಿಷ್ಕರಣೆಯ ಮೂಲಕ ಅವರೆಲ್ಲರನ್ನ ಐಡೆಂಟಿಫೈ ಮಾಡಿ ಅವರನ್ನ ಗುರುತಿಸಿ ಅವರನ್ನ ದೇಶದಿಂದ ಹೊರಗೆ ಹಾಕುವಂತ ಮತ್ತು ಮತದಾರ ಪಟ್ಟಿಯಿಂದ ಅವರನ್ನ ಡಿಲೀಟ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ.